ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಿತಾ. ಸಂಕ್ರಾಂತಿ ಹಬ್ಬ, ಸುಗ್ಗಿಯ ಹಬ್ಬ, ಹೊಸ ವರ್ಷದ ಮೊದಲ ಹಬ್ಬ, ಸಮೃದ್ಧಿಯ ಸಂಕೇತ ಇದು. ಕೃಷಿಕರು ಬೆಳೆದಂತಹ ಪೈರುಗಳೆಲ್ಲ ಕೈಗೆ ಸಿಗುವ ಕಾಲ ಇದು. ಸೂರ್ಯ ಮಕರ ರಾಶಿಗೆ ಬರೋದು ಅಂದರೆ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸ್ತಾನೆ. ಹೀಗಾಗಿ ವಿಶೇಷವಾದಂಥ ಹಬ್ಬ ಇದು ಅಂತಲೇ ಹೇಳ್ಬಹುದು. ಈ ಸಂಕ್ರಾಂತಿ ಹಬ್ಬದಲ್ಲಿ ಹೇಗೆಲ್ಲ ಆಚರಿಸ್ತೀವಿ, ಈ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದೇ ಇವತ್ತಿನ ವಿಶೇಷ, ಸಂಕ್ರಾಂತಿ ಗೊಂಬೆ. ಎಳ್ಳು ಬೆಲ್ಲ ಯಾಕೆ ಕೊಡ್ತೀವಿ? ಎಲ್ಲರೂ ಸಿಹಿ ಸಿಹಿಯಾಗಿ ಮಾತಾಡಿಕೊಂಡು ಚೆನ್ನಾಗಿರೋಣ ಅಂತ ಮನೆಗೆಲ್ಲ ಎಳ್ಳು ಬೆಲ್ಲ ಹಂಚ್ತೀವಲ್ವಾ, ಅದರಲ್ಲಿ ಏನೇನಿರುತ್ತೆ, ಅದ್ರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಇವಾಗ. ಸೊ ಇದನ್ನು ಈ ರೀತಿ ರೆಡಿ ಮಾಡಿರೋ ತಟ್ಟೆ ಇದೆ ಅಲ್ವಾ, ಇದನ್ನು ತೊಗೊಂಡು ಹೋಗಿ ಮನೆ ಕೊಡ್ತಾರೆ. ಸೊ ಇದರಲ್ಲಿ ಏನೇನಿದೆ? ಕಬ್ಬು, ಸಕ್ಕರೆ ಆರತಿ, ಆಮೇಲೆ ಕುಸರೆಳ್ಳಿದೆ. ಸೊ ಒಣ ಕೊಬ್ಬರಿ, ಇದನ್ನು ಅಲಂಕಾರ ಮಾಡಿದ್ದಾರೆ ಚೆನ್ನಾಗಿ. ಸೊ ಬಾರೆಕಾಯಿ ಅಥವಾ ಬಾಳೆಹಣ್ಣು, ಒಂದು ಯಾವುದೋ ಹಣ್ಣು, ಇದು ಕಡಲೆ ಬೀಜ, ಇದೆಲ್ಲವನ್ನು ಕೊಡ್ತಾರೆ. ಎಳ್ಳು ಅಂದರೆ ಇದೇ ಹೇಳೋದು, ಕುಸರೆಳ್ಳು ಮತ್ತು ಕಡಲೆ ಬೀಜ ಮುಖ್ಯವಾಗಿರುತ್ತೆ. ಮತ್ತು ಎಳ್ಳು ಕೊಡ್ತಾರೆ ಕೆಲವೊಬ್ಬರೆಲ್ಲ. ಇದನ್ನೆಲ್ಲ ಮನೆಗೆ ಹಂಚ್ತಾರೆ. ಸೊ ಇಲ್ಲಿ ನೋಡಿ, ಎಲ್ಲ ಇದೇ ಐಟಮ್ನ ಸಪ್ರೇಟ್ ಆಗಿದೆ. ಇಲ್ಲಿ ಕೊಬ್ಬರಿ ಇದೆ, ಕೊಬ್ಬರಿನೆಲ್ಲ ಅಲಂಕಾರ ಮಾಡಿಟ್ಟಿದ್ದಾರೆ. ಸೊ ಮಡಿಕೆ ಯಾಕೆ ಈ ರೀತಿ ಅಲಂಕಾರ ಮಾಡಿಟ್ಟಿದ್ದಾರೆ ಅಂದರೆ, ಇದು ಸ್ಪೆಷಾಲಿಟಿ ಇದೆ. ಹೊಸದಾಗಿ ಮದುವೆ ಆಗಿರೋರು ಇರ್ತಾರಲ್ವ, ಇದರಲ್ಲಿ ಎಳ್ಳಿನ ತಟ್ಟೆಲಿ ಇಟ್ಕೊಂಡ್ಬಿಟ್ಟು ಕೊಡ್ತಾರೆ ಇದನ್ನು. ಸೊ ಈ ಮಡಿಕೆಯಲ್ಲಿ ಯಾವ ಅವರೆಕಾಯಿನೋ ಬಾಳೆಕಾಯಿನೋ ಏನೋ ಒಂದು ಹಾಕ್ಕೊಂಡು ಕೊಡ್ತಾರೆ. ಸೊ ಒಳ್ಳೆಯದು ಅನ್ನೋದೊಂದು ಪದ್ಧತಿ. ಸೊ ಸಕ್ಕರೆ ಆರತಿ ಈ ಕಟ್ಟಿಗೆದ ಅಚ್ಚು ಬರುತ್ತೆ. ಕಟ್ಟಿಗೆದ ಅಚ್ಚಲ್ಲಿ ಆಯಾ ಡಿಸೈನ್ಗೆ ತಕ್ಕಂಗೆ ಸಕ್ಕರೆ ಪಾಕನ ಹಾಕ್ಬಿಟ್ಟು ಮಾಡ್ತಾರೆ. ತುಂಬ ಕಷ್ಟದ ಕೆಲಸ. ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ನೋಡಿ. ಸಕ್ಕರೆ ಆರತಿನ ಕೂಡ ಎಳ್ಳು ಕೊಡಬೇಕಾದ್ರೆ ತಟ್ಟೆಲಿ ಇಟ್ಬಿಟ್ಟು ಕೊಡ್ತಾರೆ. ಅವರೆಕಾಯಿ, ಬೆಂಗಳೂರಲ್ಲಂತೂ ಅವರೆಕಾಯಿ ತುಂಬ ಫೇಮಸ್. ಅವರೆಕಾಯಿ ಸೀಸನ್ ಈಗ. ಸೊ ಅವರೆಕಾಯಿನ ಕೊಡ್ತಾರೆ. ಯಾಕಂದರೆ ಇದು ಪೈರು ನಮಗೆ ಕೈಗೆ ಬರುವಂಥ ಕಾಲ. ಸೊ ಪೈರು ಬರೋದ್ರಿಂದಾಗಿ ಒಂದು ರೈತನ ಇದು ಸಂಕೇತ, ನಮಗೆ ಪೈರು ಬರುತ್ತೆ, ಒಳ್ಳೆಯ ಶುಭ ಸಂಕೇತ ಅಂದ್ಬಿಟ್ಟೆ ಈ ಅವರೆಕಾಯಿನ ಕೊಡ್ತಾರೆ. ಸೊ ಬಾರೆಕಾಯಿ, ನಾ ಹೇಳ್ದಂಗೆ ಇದು ಕಡಲೆ ಬೀಜ ಮತ್ತು ಕುಸರೆಳ್ಳು, ಕಬ್ಬು, ಇವಿಷ್ಟು ಎಳ್ಳಿನ ಜೊತೆ ಕೊಡಬೇಕಾಗಿರೋಂಥ ಪ್ರಮುಖವಾದ ಸಾಮಗ್ರಿಗಳು. ಸಂಕ್ರಾಂತಿ ಗೊಂಬೆ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿವತ್ತು ನಿಮಗೆ ಗೊಂಬೆ ತಯಾರು ಮಾಡೋದನ್ನು ಹೇಳ್ಕೊಡ್ತೀವಿ. ಸಕ್ಕರೆ ಗೊಂಬೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸಕ್ಕರೆ ಗೊಂಬೆ ತಯಾರು ಮಾಡೋದು ಹೇಗೆ, ಅದರಲ್ಲೂ ಸಂಕ್ರಾಂತಿ ವಿಶೇಷವಾಗಿ ಸಕ್ಕರೆ ಗೊಂಬೆನ ಯಾಕೆ ಬಳಸ್ತಾರೆ ಅಂತ ಗೊತ್ತಿದೆ. ಈ ಸಂಕ್ರಾಂತಿ ಗೊಂಬೆ ಏನು, ಸಂಕ್ರಾಂತಿ ಗೊಂಬೆಯ ವಿಶೇಷತೆ ಏನು, ಗೊಂಬೆನ ಹೇಗೆ ತಯಾರು ಮಾಡೋದು, ಅದನ್ನು ಈಗ ತಿಳಿಸ್ಕೊಡ್ತೀನಿ. ಗೊಂಬೆ ತಯಾರು ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅನ್ನಪೂರ್ಣ ಜಗದೀಶ್ ಅವರು. ಅನ್ನಪೂರ್ಣ ಜಗದೀಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಅನ್ನಪೂರ್ಣ ಅವರೇ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆ. ನಿಮಗೂ ಸಹ. ಗೊಂಬೆಗಳ ವಿಶೇಷತೆ ಏನು ಅಂತೀರಾ? ಇದರದ್ದು ವಿಶೇಷತೆ ಅಂತಂದರೆ, ಈಗ ಮನೆಯಲ್ಲಿ ಇರುವಂಥ ಸಾಮಗ್ರಿಗಳನ್ನೇ ನಾವು ಬಳಸ್ಬಿಟ್ಟು ಈ ಥರದ ಗೊಂಬೆಗಳನ್ನು ಮಾಡಿ ನಾವು ಇಷ್ಟಪಡೋವಂಥವ್ರಿಗೆ, ಹಬ್ಬಗಳಲ್ಲಿ ನಮ್ಮ ನೆಂಟರಿಷ್ಟರು ಇರ್ತಾರಲ್ಲ ಅವ್ರುಗಳಿಗೆ ಎಲ್ಲನೂ ಎಳ್ಳು ಜೊತೆಯಲ್ಲಿ ಒಂದು ಗೊಂಬೆನೂ ಕೊಡ್ಬೋದು ಅನ್ನೋದಕ್ಕೆ ನಾನು ಈ ಥರ ಮನೆಯಲ್ಲೇ ತಯಾರಿಸ್ಬೋದು ಅಂತ ಹೇಳ್ತಾ ಇದ್ದೀನಿ ಇದನ್ನು. ಮತ್ತು ಇದಕ್ಕೆ ಬಳಸೋದೆಲ್ಲನೂ ನಾವು ಸಾಧಾರಣವಾದ ಕಂಬಿ, ಇದು ಎಲ್ಲ ಶಾಪುಗಳಲ್ಲೂ ನಮಗೆ ಸಿಗುತ್ತೆ. ಆ ಥರದ ವೈರನ್ನು ನಾವು ಈ ಗೊಂಬೆ ಆಕಾರದಲ್ಲಿ ಬಗ್ಗಿಸ್ಕೊಂಡ್ಬಿಟ್ಟು ಅದಕ್ಕೆ ಕಾಟನ್ನು ಯಾವುದಕ್ಕೂ ಅಂತಂತೂ ಇಟ್ಕೊಂಡೇ ಇರ್ತೀವಿ ಮನೆಯಲ್ಲಿ ನಾವು. ಆ ಕಾಟನನ್ನು ನಾವು ಸುತ್ತಬಿಟ್ಟು ಇಲ್ಲಿ ಹುಲ್ಲನ್ನು ಇದನ್ನೆಲ್ಲ ಈ ಥರ ಒಂದು ಗೊಂಬೆಯ ಒಂದು ಶೇಪು ಅಂದರೆ ಒಂದು ಆಕಾರ, ಈ ಥರದ್ದು ಫೇಸು ನಮಗೆ ಸಿಗುತ್ತೆ ಎಲ್ಲ ಕಡೆನೂ, ಅಂಗಡಿಗಳಲ್ಲಿ ಎಲ್ಲ ಕಡೆ ಸಿಕ್ಕತ್ತೆ. ಅದಕ್ಕೆ ಇದಕ್ಕೆ ತಕ್ಕ ಹಾಗೇ ನಾವು ಈ ಗೊಂಬೆಯ ಒಂದು ಆಕಾರನ ನಾವು ಮಾಡ್ಕೊಂಡ್ಬಿಟ್ಟು ಆ ತಲೆಯನ್ನು ನೋಡಿ ಇಲ್ಲಿ ಒಂದು ಕಂಬಿ ಥರ ಇಟ್ಕೊಂಡು ಅದನ್ನು ಸಿಗ್ಸಕ್ಕೆ ಒಂದು ಬೇಕಲ್ಲ ನಮಗೆ, ಅದಕ್ಕೆ ಅದನ್ನು ಹೀಗೆ ಇಟ್ಕೊಂಡು ನಾವು ಸ್ವಲ್ಪ ಫೆವಿಕಾಲ್ ಬಳಸಿ ಅದನ್ನು ಅಂಟಿಸೋದು. ಇದಕ್ಕೆ ಇಲ್ಲಿ ಸ್ವಲ್ಪ ಫೆವಿಕಾಲನ್ನು ಬಳಸಿಬಿಟ್ಟು ಇದನ್ನು ಅಂಟಿಸಿ ಹೀಗೆ ಇಟ್ಕೊಳ್ಳೋದು. ಇದು ನೋಡಿ ಈ ಥರ ಇವಾಗ ಒಂದು ಗೊಂಬೆ ಒಂದು ಆಕಾರ ರೆಡಿ ಆದಮೇಲೆ ಅದಕ್ಕೆ ನಾವು ಒಂದು ಬ್ಲೌಸು, ಒಂದು ಲಂಗ, ಈ ಥರ ಇದು ನೋಡಿ ಹೀಗಿದೆಯಲ್ವ ಇದು ಗೊಂಬೆ, ಇದನ್ನು ಹೀಗೆ ಸುತ್ತಬಿಟ್ಟು ಇದನ್ನು ಏನಂದರೆ ನಮ್ಮ ಒಂದು ಮನಸ್ಸಿನಲ್ಲಿ ಆ ಗೊಂಬೆ ಒಂದು ಆಕಾರ ಇರಬೇಕು ನಮಗೆ, ಆವಾಗ ನಾವು ಮಾಡೋದು ತುಂಬ ಸುಲಭ ಆಗುತ್ತೆ. ಇದು ನೋಡಿ ಈ ಥರ ಇದನ್ನು ಸುತ್ತಕೊಂಡು ಇದು ಈಗ ನಾನು ಬ್ಲೌಸ್ ಅಂತ ಹೇಳಿ ಮಾಡ್ತಾಯಿದ್ದೀನಿ.
ಈ ಹುಲ್ಲನ್ನು ಈಗ ಏನೇನಾದ್ರೂ ಹೆಣದ್ಬಿಟ್ಟು ಇಷ್ಟಿಷ್ಟು ಮಿಕ್ಕಿರುತ್ತೆ. ಇಲ್ಲ ಮಿಕ್ಕಿಲ್ಲ ಅಂದ್ರೇನು ಸ್ವಲ್ಪ ಕೂಡ ಸಿಗುತ್ತೆ, ಆ ಸಣ್ಣ ಬಾಲ್ಗಳು ಕೂಡ ಸಿಗತ್ತೆ. ಅದನ್ನ ತಂದ್ಬಿಟ್ಟು ಕಂಬಿಗೆ ನೀವು ಮೊದಲೇ ಅದನ್ನ ಉಲ್ಲನ್ ಸುತ್ಬಿಟ್ಟು ಹತ್ತಿ ಮಾಡಿ ಹೌದು ಆಕಾರ ಕೊಟ್ಟಿದ್ದೀರಾ. ಈ ಥರ ಮಾಡಿಬಿಟ್ಟು ಹೀಗೆ ಸುತ್ಕೊಳ್ತಾ ಇದ್ದೀನಿ ಇದನ್ನು ಅದೇ ಅಲ್ಲಿಗೆ ಸುತ್ತಾದ್ಮೇಲೆ ಈ ಕಡೆ ಇನ್ನೊಂದು ಸ್ಲೀವ್ಸ್ ಮಾಡ್ಕೊಳ್ತೀನಿ ಇದನ್ನು. ಇದೇನಂದರೆ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ಅದು ಚೆನ್ನಾಗಿ ಅಂಟ್ಕೊಂಡು ಬಿಡತ್ತೆ ಅದನ್ನ. ನಾವು ಮಾಮೂಲಾಗಿ ಎಲ್ಲರ ಮನೆಗೂ ಎಳ್ಳು ಬೆಲ್ಲ ಎಲ್ಲ ಕೊಡೋದು, ಸಕ್ಕರೆ ಹೆಚ್ಚು ಎಲ್ಲ ಇಟ್ಬಿಟ್ಟು ಕೊಡೋದು, ಆ ಥರ ಯೂಶ್ವಲಾಗಿ ಸ್ವೀಟ್ ಅಂದರೆ ಪೊಂಗಲ್ ಮಾಡೋದು ಎಲ್ಲ ಸಂಕ್ರಾಂತಿ ಅಂದ್ರೆ ಗೊಂಬೆನೂ ಕೊಡ್ತೀರಾ? ಹೌದು, ನಾನು ಅದ್ರ ಜೊತೆನಲ್ಲಿ ಒಂದೊಂದು ಗೊಂಬೆನೂ ಮಾಡಿಬಿಟ್ಟು, ಯಾಕೆಂದರೆ ನಮಗೂ ಒಂದು ಇದು ಸಿಗುತ್ತೆ, ನಾನು ಮಾಡ್ತೀನಿ ಅನ್ನೋ ಒಂದು ಇದು ಗೊತ್ತಾಗುತ್ತೆ, ಅದಕ್ಕೋಸ್ಕರ ಆ ಥರ ಕೊಡ್ತೀನಿ. ಈ ಥರ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಈ ಥರ ಕ್ರಿಯೇಟಿವ್ ಇದೆಲ್ಲ ಆರ್ಟಿಸ್ಟಿಕ್ ಇದೆ ವರ್ಕ್ ಎಲ್ಲ? ಇದು ಯಾವಾಗಿಂದ ಅಂದರೆ ನನಗೆ ಏನಾದರೂ ಒಂದು ಹೊಸದು ಮಾಡಬೇಕು ಅನ್ನೋದೊಂದು ಆಸೆ ಮೊದಲಿಂದನೂ ಇದೆ. ಚಿಕ್ಕ ವಯಸ್ಸಿಂದನೂ ಆ ಥರದೊಂದು ಆಸೆ ಇರೋದ್ರಿಂದ ಮತ್ತೆ ಇವಾಗ ಅದು ಒಂಥರ ಬೆಳಿತಾನೆ ಇದೆ ಅಂತ ಹೇಳ್ಬೋದು. ಆಸೆನೂ ಇದೆ, ಜೊತೆಯಲ್ಲಿ ಅದಕ್ಕೆ ತಕ್ಕ ಪ್ರೋತ್ಸಾಹನೂ ಸಿಗ್ತಾ ಇದೆ ಎಲ್ಲರಿಂದನೂ. ಮನೆಯಲ್ಲೂ ನನಗೆ ತುಂಬ ಒಳ್ಳೆ ಪ್ರೋತ್ಸಾಹ ಇದೆ ಇದಕ್ಕೆ. ಹಾಗಾಗಿ ಮತ್ತೆ ನೋಡೋರಿಗೆ ಕೂಡ ಇದು ಒಂದು ಖುಷಿ ಕೊಡೋ ಕಲೆ ಆದ್ರಿಂದ ಎಲ್ಲರೂ ಇದಕ್ಕೆ ನನಗೆ ಒಂದು ಹೆಚ್ಚಿನ ಇದು ಕೊಡ್ತಾ ಇದ್ದಾರೆ, ಪ್ರೋತ್ಸಾಹನೂ ಸಿಗ್ತಾ ಇದೆ. ಮತ್ತೆ ಮಾಡಿರೋ ಒಂದು ಇದನ್ನ ಇಷ್ಟಪಟ್ಟು ತಗೊಳ್ತಾರೆ, ಕೊಂಡ್ಕೊಳ್ಳೋರು ಇದ್ದಾರೆ. ಅದು ನೋಡಿ ಈ ತರ ಹಳ್ಳಿ ಕಡೆಗಳಲ್ಲೆಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರಲ್ವಾ ಸಂಕ್ರಾಂತಿ ಹಬ್ಬ? ನೀವು ಹಳ್ಳಿಯವರೇನಾ? ನಾವು ಬೇಸಿಕಲಿ ನಾನು ಚಳ್ಳಕೆರೆ ಅಂತ, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಅಲ್ಲಿ ಮೊದಲಿಂದನೂ ನಮ್ಮ ಮನೆಯಲ್ಲಿ ಈ ಥರ ಏನಾದರೂ ಹಳೆ ಬಟ್ಟೆಗಳಲ್ಲಿ ಗೊಂಬೆ ಮಾಡೋದು, ಈ ಥರದ್ದೆಲ್ಲ ಒಂದು ಕಲೆ ಥರನೇ ನಮ್ಮ ಅಕ್ಕಂದ್ರು ಮಾಡ್ತಾರೆ, ನಮ್ಮ ತಾಯಿ ಎಲ್ಲ ಮಾಡ್ತಾ ಇದ್ರು. ಅದು ನೋಡ್ಬಿಟ್ಟು ನನಗೂ ಈ ಥರ ಅಂದರೆ ನಾನು ಹೆಚ್ಚಿಗೆ ಇದನ್ನು ಬೆಳೆಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಈ ಥರ ನೋಡಿ, ಇವಾಗ ಇದನ್ನು ನಿಮಗೆ ಬ್ಲೌಸ್ ಥರ, ಇದಕ್ಕೆ ಮತ್ತೆ ಇದೇ ಥರನೇ ಒಂದು ಹೀಗೆ ಲೇಸ್ ಹಾಕ್ಕೊಂಡು ಇದನ್ನ ಒಂದು ಲಂಗದ ಥರ ಇದಕ್ಕೆ ಹೀಗೆ ನೋಡಿ, ಹೀಗೆಲ್ಲ ಇದನ್ನು ನೆರಿಗೆ ಹಿಡಿದ್ಬಿಟ್ಟು ಈ ಥರ ನಾವು ಲಂಗದ ಥರ ಹಾಕಿ, ಇದು ಯಾವುದಾದ್ರೂ ಒಂದು ಒಳ್ಳೆ ಇದ್ರ ಕ್ಲಾತು ಇದರಲ್ಲಿ ಇದಕ್ಕೆ ನೀವು ದಾವಣಿ ಥರ ಹೀಗೆಲ್ಲ ಉಡಿಸಿ ಮಾಡೋದ್ರಿಂದ ಫಸ್ಟ್ ನೋಡಿ ಈ ಥರ ಇರುತ್ತೆ ಗೊಂಬೆ. ಇದನ್ನ ಇವಾಗ ಡ್ರೆಸ್ಸು ಮಾಡ್ತಾ ಮಾಡ್ತಾ ನಾವು ಇದನ್ನ ಇದೇ ಥರ ಗೊಂಬೆ ಅಂತ ಅಲ್ಲ, ಈಗ ನೋಡಿ ಇದನ್ನ ಮಾಡ್ತಾ ಇದ್ರೆ ನಾವು ಈ ಥರ ಸೀರೆ ಉಡಿಸ್ಬೇಕು ಅಂತ ಹೇಳಿದ್ರೆ ಈ ಥರ ಸೀರೆ ಉಡಿಸ್ಬೋದು ಇದಕ್ಕೆ. ಮತ್ತೆ ನೋಡಿ ಇದು ಬ್ಲೌಸ್, ಇದಕ್ಕೆ ಇಲ್ಲಿ ಗ್ರೀನ್ ಹಾಕಿದ್ದೇನಲ್ವಾ, ಇಲ್ಲಿ ಬ್ರೌನ್ ಥರ ಹಾಕಿದ್ದೀನಿ ನಾನು. ಇದಕ್ಕೆ ಮತ್ತೆ ಹೇರ್ ಹಾಕಬೇಕು ಅಂತ ಅಂದರೆ ನಾವು ನೋಡಿ ಇದು ಹೇರ್ ಇಲ್ಲದೆ ಇದ್ರೆ ಇದು ಗೊಂಬೆ ಏನು ಚೆನ್ನಾಗಿ ಕಾಣಲ್ಲ. ಅದಕ್ಕೆ ಇದು ನೋಡಿ ಇದನ್ನ ಈ ಥರ ಅಳತೆಯಲ್ಲಿ ತಗೊಂಡ್ಬಿಟ್ಟು ಇದನ್ನ ನಾವು ಎಷ್ಟು ಉದ್ದ ಬೇಕಂತ ಅನ್ಕೊಳ್ತೀವಿ ಅಷ್ಟು ಉದ್ದನ ಲೆಕ್ಕ ಇಟ್ಕೊಂಡು ಹೀಗೆ ತಗೊಳ್ಳೋದು. ಇದನ್ನ ಇದು ಹೀಗೆ ತಗೊಂಡು ಇದನ್ನ ಒಂದು 16 ಎಳೆ ಹೀಗೆ ತಗೊಳ್ಬೇಕು ಈ ತರ. ಇದು ಸಂಕ್ರಾಂತಿ ಹಬ್ಬಕ್ಕೆ ಅಂತಾನೆ ಅಲ್ಲ, ಮನೆಯಲ್ಲಿ ಮಾಡಿರ್ಬೋದು. ಸಾಂಸ್ಕೃತಿಕ ಒಂದು ಸಂಕೇತ ಅಂತ ಹೇಳ್ಬೋದು, ಯಾಕಂದ್ರೆ ಸಾಂಪ್ರದಾಯಿಕ ಗೊಂಬೆಗಳು ಜಾಸ್ತಿ ಇದಾವಲ್ವಾ ಇಲ್ಲಿ, ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದೇ ಇದನ್ನ ಸಮವಾಗಿ ಹೀಗೆ ಭಾಗ ಮಾಡ್ಕೋಬೇಕು. ಹೀಗೆ ಸುಮಾರು ಜನಕ್ಕೆ ಹೇರ್ ಹಾಕೋದು ಗೊತ್ತಿರಲ್ಲ, ಎಲ್ಲಾನು ಮಾಡ್ತಾರೆ, ತಲೆಗೆ ಹೇರ್ ಹಾಕೋದು ಹೇಗೆ ಅನ್ನೋದು ಒಂದು ಇದು ಕಷ್ಟ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಅದು ಆಕ್ಚುಲ್ ಆಗಿ ಏನಂತ ಕಷ್ಟ ಇಲ್ಲ. ಇದು ನೋಡಿ ಈ ತರ ಇದಕ್ಕೆ ಮೊದಲು ತಲೆ ಖಾಲಿ ಇರುತ್ತಲ್ವಾ, ಈಗ ಇದನ್ನ ನೋಡಿ ಫೆವಿಕಲ್ ಹಚ್ಬಿಟ್ಟು ಹೌದು ಫೆವಿಕಲ್ ಹಾಕಿ ಏನಂದ್ರೆ ಸ್ವಲ್ಪ ಒಣಗಿದ್ರೆ ತುಂಬಾ ಚೆನ್ನಾಗಿ ಕೂತ್ಕೊಂಡ್ಬಿಡತ್ತೆ ಇದು. ಓಕೆ, ಫೆವಿಕಲ್ ಹಚ್ಚಿರೋ ಸ್ವಲ್ಪ ಒಣಗಬೇಕು, ನಂತರ ಮತ್ತೆ ಜಡೆ ತರ ಯಾವ ತರ ಬೇಕು, ಯಾವ ತರ ಬೇಕು, ಜಡೆ ತರ ತುರುಪ್ ತರ ಹಾಕೋಬಹುದು. 2 ಜಡೆ ಬೇಕಾದ್ರೆ 2 ಜಡೆ ತರ ಹಾಕೋಬಹುದು. ಅದು ನಮ್ಮ ಇಷ್ಟ. ಆ ಗೊಂಬೆನ ನಾವು ಯಾವ ಒಂದು ಇದಕ್ಕೆ ಬಳಸ್ತಾ ಇದೀವಿ ಅನ್ನೋದ್ರ ಮೇಲೆ ನೋಡ್ಕೊಂಡ್ಬಿಟ್ಟು ನಾವು ಆ ಥರ. ಅನ್ನಪೂರ್ಣ ಅವರೇ, ನಾವು ಕಾರ್ಯಕ್ರಮ ಮುಂದುವರ್ಸೋಣ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ತಗೊಳ್ಳಿ. ಬೊಂಬೆ ಹೇಗೆ ತಯಾರು ಮಾಡೋದು, ಸಂಕ್ರಾಂತಿ ವಿಶೇಷತೆ ಇನ್ನೂ ಏನಿದೆ ಅಂತೆಲ್ಲ ಅನ್ನಪೂರ್ಣ ಅವ್ರ ಜೊತೆ ಮಾತಾಡೋಣ. ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳಿ.